ಈ ಕಡೆ ಹೋಗಿ ಸ್ನೇಹಿತರೆ. ಮತ್ತೆ ಗಾಡಿ ಸಿಕ್ತು. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರನ್ನ ಯಾವತ್ತೂ ಸಹ ಕುಗ್ಸಕ್ಕಾಗಲ್ಲ. ಯಾವುದೇ ಸುಳ್ಳು ಕೇಸುಗಳು ಸಹ ನಮಗೆ ಯಾವುದೂ ಸಹ ಲೆಕ್ಕ ಇಲ್ಲ. ನಾವು ಇನ್ನೊಂದಷ್ಟು ಬಲಿಷ್ಠರಾಗಿ ಕೆಲಸವನ್ನು ನಿರ್ವಹಿಸ್ತೀವಿ ಹೊರತು ನಾವು ಖಂಡಿತವಾಗ್ಲೂ ಕುಗ್ಗಲ್ಲ. ಈಗ ಈ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಎಂತೆಂಥವ್ರನ್ನೋ ಬಿಡ್ತಾರೆ, ಆದರೆ ಇವ್ರನ್ನ ಅಮಾಯಕರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಮಾಯಕರು ನಮ್ಮ KRS ಪಕ್ಷದ ಸೈನಿಕರು ಒಂದು ಪ್ರತಿಧ್ವನಿಯಾಗಿ ಮಾತಾಡಿದ್ರೆ ಹೊರತು, ಒಂದು ಮನವಿ ಪತ್ರ ಕೊಡುವುದರಲ್ಲಿ ಒಂದು ಜಾಯಿನ್ ಆಗಿದ್ರೆ ಹೊರತು, ಸೇರ್ಕೊಂಡ್ರೆ ಹೊರತು ಇನ್ಯಾವ ಕೆಲಸನೂ ಸಹ ಮಾಡಿಲ್ಲ. ಆದರೆ ಪೊಲೀಸವರು ಯಾವುದೋ ಒಂದು ಕರೆ ಬಂತು, ಇನ್ನೊಂದು ಬಂತು, ಮತ್ತೊಂದು ಬಂತು ಅಂತ ರೀತಿಯಾಗಿ ಕರ್ಕೊಂಡು ಆ ಸಮಯವನ್ನು ವ್ಯರ್ಥವನ್ನು ಮಾಡಿ ಸರ್ಕಾರಕ್ಕೆ ಒಂದಷ್ಟು ಹಣವನ್ನು ವ್ಯರ್ಥವನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳು ಆರಾಮಾಗಿ ಇರ್ತಾರೆ. ನಾವು ಹೋಗಿ ಮನವಿ ಪತ್ರ ಕೊಡೋದು ಇವರಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ಆಗಿದೆ ನೋಡ್ರಿ. ಸುಲಿಗೆ ಮಾಡೋರ್ನ ಬಿಡ್ತಾರೆ, ದರೋಡೆಕೋರ್ನ ಬಿಡ್ತಾರೆ, ಭ್ರಷ್ಟರನ್ನ ಬಿಡ್ತಾರೆ, ಅತ್ಯಾಚಾರಿಗಳನ್ನ ಬಿಡ್ತಾರೆ. ಮನವಿ ಪತ್ರವನ್ನ ಕೊಡೋದಕ್ಕೆ ಹೋದವರೇ ಈ ರೀತಿಯಾದಂತಹ ಕೇಸುಗಳನ್ನ ದಾಖಲೆ ಮಾಡಿಕೊಂಡು ಅವರ ದರ್ಪವನ್ನ ತೋರಿಸ್ತಾ ಇದ್ದಾರೆ. ಇದು ನಮ್ಮ ವ್ಯವಸ್ಥೆ, ಇದು ನಮ್ಮ ವ್ಯವಸ್ಥೆ. ಎಲ್ಲ ಕಾನೂನು ವ್ಯವಸ್ಥೆಗಳು ಗೊತ್ತಿದ್ರು ಸಹ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ. ಈ ರಾಜ್ಯವನ್ನ ಮಾರ್ತಾರೆ, ಮುಂದೊಂದು ದಿನ ಈ ದೇಶವನ್ನು ಮಾರ್ತಾರೆ. ನಿಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ದಯವಿಟ್ಟು ಅರ್ಥ ಮಾಡ್ಬೇಡಿ. KRS ಪಕ್ಷದವ್ರನ್ನ ಹೋರಾಟ ಮಾಡಂತ KRS ಪಕ್ಷದವ್ರ ಮೇಲೆ ಸುಳ್ಳು ಎಫ್ಐಆರ್ ಮಾಡಿ ಕರ್ಕೊಂಡು ಹೋಗ್ತಾವ್ರೆ. ಅದು ಟೈಮ್ ಪಾಸ್ ಮಾಡ್ತಾವ್ರೆ. ಅಲ್ಲದೆ ನಿಲ್ಲಿಸ್ಕೊಂಡು ರಾಜ್ಯದ ಜನತೆ ಗಮನಿಸಿ ನೋಡಿ, ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಯಾರು ಕಳ್ಳರು, ಯಾರು ಲೂಟಿ ಹೊಡೆದವ್ರೆ, ಮೊನ್ನೆ ಯಾರೋ ಒಬ್ಬ ಭ್ರಷ್ಟರನ್ನ, ಅತ್ಯಾಚಾರಿಗಳನ್ನ, ಹಾಗೆ ದರೋಡೆಕೋರನ್ನ, ಲೂಟಿ ಮಾಡ್ತಿರೋರ್ನ ಎಲ್ಲರನ್ನೂ ಬಿಡ್ತಾರೆ. ಆದ್ರೆ ಇಂಥ ಪ್ರಾಮಾಣಿಕವಾಗಿ ಹೋಗಿ ಮನವಿ ಮಾಡಿದ್ರೆ ಈ ರೀತಿಯಾದಂತ ಸುಳ್ಳು ಕೇಸುಗಳನ್ನ ದಾಖಲೆ ಮಾಡಿಕೊಂಡು ಈ ರೀತಿಯಾಗಿ ಸುತ್ತಿಸ್ತಾ ಇರುವಂತಹದ್ದು ಸಮಯ ವ್ಯರ್ಥದ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಅಮಾಯಕರನ್ನ ಸುಳ್ಳು ಕೇಸು ದಾಖಲೆಯನ್ನ ಮಾಡಿ ಯಾರೂ ಸಹ ಪ್ರಶ್ನೆ ಮಾಡಬಾರ್ದು ಹಿಂದೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಸೊ KRS ಯಾರೇ ಏನೇ ಒಂದು ಪ್ರಶ್ನೆ ಸಹ ನಾವೆಲ್ಲ ಪ್ರತಿಧ್ವನಿಯಾಗಿ ಪ್ರಾಮಾಣಿಕವಾಗಿಯೂ ಸಹ ನಾವು ಅವರಿಗೆ ಬೇಕಾಗಿರುವಂತಹ ಸಪೋರ್ಟು, ಬೆಂಬಲವನ್ನು ನಾವು ಖಂಡಿತವಾಗ್ಲೂ ನೀಡ್ತೀವಿ. ನಾವು ಒಂದೇ ದಾರಿ ಪಂದ್ಯ ಕೈ ಬಿಡುವಂಥವರಲ್ಲ. ನೀವೇ ಯೋಚನೆ ಮಾಡಿ ಸಾರ್ವಜನಿಕರು, ಇದು ಯಾವ ಮಾಧ್ಯಮನೂ ಸಹ ತೋರಿಸಲ್ಲ, ಯಾವ ಮಾಧ್ಯಮದವರಿಗೂ ಇದು ಸುದ್ದಿ ಆಗಲ್ಲ. ಇದು ಮಾಧ್ಯಮದವರಿಗೆ ಸುದ್ದಿ ಅಲ್ಲ, ಇದು ಮಾಧ್ಯಮದವರಿಗೆ ಖಂಡಿತವಾಗ್ಲೂ ಇದು ಸುದ್ದಿ ಅಲ್ಲ. ಬೇರೆ ಬೇರೆ ಸುದ್ದಿಗಳೇ ಬೇಕಾಗುತ್ತೆ ಅವರಿಗೆ. ನಾವು ಇಲ್ಲಿ ಪ್ರಾಮಾಣಿಕರು, ಈ ರೀತಿಯಾಗಿ ನಮಗೆ ನಾವೇ ಮಾಧ್ಯಮ ಆಗಿದೆ. ನಮ್ಮ ಪಕ್ಷದ ಒಂದು ಹೋರಾಟದ ಹಾದಿಯನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. 6 ಮಂದಿ ಇದ್ದಾರೆ. ಬಟ್ಟೆ ತೆಗಿರಿ ಸರ್, ಸೈನಿಕರು ಬಟ್ಟೆ ತೆಗಿರಿ ಬಟ್ಟೆ ತೆಗಿಬೇಕು. ಬಟ್ಟೆ ಹಂಗೆ ನೋಡ್ಬೇಕು ಜನ, ಅವಳೇ ಅರ್ಥ ಆಗೋದು. ಜನಗಳು ತೋರಿಸಿ, ನೀವೇನು ಕೊಲೆ ಮಾಡಿ ರೇಪ್ ಮಾಡಿ ಹೋಗ್ತಾ ಇಲ್ಲ ಸರ್, ನ್ಯಾಯ ಕೇಳಿ ಹೋಗ್ತಾ ಇದ್ದೀರ. ನಿಮ್ ಜೊತೆ ನಾವಿದೀವಿ. ಹೋಗ್ತಾ ಇದಾರೆ ಪೊಲೀಸರು, ಕಾನೂನು ಗೊತ್ತಲ್ಲ ಅದಕ್ಕೆ. ನೋಡಿ, ಆರಾಮಾಗಿ ಭ್ರಷ್ಟರು ನೀಚು ಆರಾಮಾಗಿ ಇರ್ತಾರೆ. ಆದ್ರೆ ಹೆದರ್ಕೋಬೇಡಿ. ಮನವಿ
ತೆಗೀರಿ, ನೋಡ್ಲಿ, ಜನ ನೋಡ್ಲಿ, ಅರ್ಥ ಆಗ್ಬೇಕು ಜನಗಳಿಗೆ. ನೀವೇನ್ ಕೊಲೆ ಮಾಡಿ ಹೋಗ್ತಾ ಇದ್ದೀರಾ, ಮತ್ತೊಂದು ಮಾಡಿ ಹೋಗ್ತಾ ಇದ್ದೀರಾ, ಏನಿಲ್ಲ ತಾನೆ, ಏನಕ್ಕೆ ಎದುರ್ಕಂತೀರ? ತೆಗೀರಿ ಬಟ್ಟೆ, ನಿಮ್ಗೆ ನಾವಿದ್ದೀವಿ. ನಾವು ಏನು ಅನ್ಯಾಯ ಮಾಡಿಲ್ಲ, ನಾವು ಯಾಕೆ ಎದುರ್ಕೋಬೇಕು? ತೆಗೀರಿ ಬಟ್ಟೆ ಜೈ ಅಷ್ಟೇ. ಪಕ್ಷಕ್ಕೆ ಜೈ. ಯಾಕೆ ಎದುರ್ಕೋಬೇಕು? ನಾನು ಇನ್ನು ಮುಂದೆ ಇಟ್ಟ ನಾವು ತಲೆ ಕೆಡ್ಕೊಂತೀರಾ? ಇನ್ನು ಮುಂದೆ ಟಾರ್ಗೆಟ್ ಮಾಡೋ ನಾವು. ಸುಳ್ಳು ಕೇಸು ದಾಖಲೆ ಮಾಡಿ ಪ್ರಾಮಾಣಿಕವಾಗಲು ಇವರು ಕೂಲಿ ಕಾರ್ಮಿಕರು ಕೆಲಸ ಮಾಡೋದು, ಎಂಥ ಕೆಲಸಗಳನ್ನ ಬಿಟ್ಟು ಒಂದು ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ರು. ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ರು. ಇಂಥವ್ರನ್ನ ಅಷ್ಟು ನೀಚು ವ್ಯವಸ್ಥೆ, ಒಂದು ಯಾವುದೋ ಒಂದು ಕುಮ್ಮಕ್ಕಿನಿಂದ ಈ ವ್ಯವಸ್ಥೆ ಇವ್ರನ್ನ ಈಗ FIR ದಾಖಲನ್ನ ಮಾಡಿದ್ದಾರೆ. ಈಗ ಜಡ್ಜು ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸ್ತಾರೆ. ಸೊ ನೋಡ್ರಿ, ಭ್ರಷ್ಟರಿಂದಲ್ಲ, ಬ್ರಿಟಿಷರಿಂದ ಬಿಡುಗಡೆ ತೆಗೆದುಕೊಂಡು ಬಂದು ಈಗ ಭ್ರಷ್ಟರ ಕೈಲಿ ಸಿಲುಕಿ ಪ್ರಾಮಾಣಿಕರು ಯಾವುದೇ ರೀತಿಯಾಗಿ ಪ್ರಶ್ನೆ ಮಾಡುವಂತಿಲ್ಲ, ಮಾತನಾಡುವಂತಿಲ್ಲ, ಒಂದು ಸರ್ಕಾರಿ ವಿಚಾರಗಳ ಬಗ್ಗೆ ಮಾತಾಡಂಗಿಲ್ಲ, ಸರ್ಕಾರಿ ಯೋಜನೆಗಳ ಬಗ್ಗೆ ಮಾತಾಡಂಗಿಲ್ಲ. ಅವ್ರು ಆಡಿದ್ದೇ ಆಟ, ಮಾಡಿದ್ದೇ ಜಾತ್ರೆ ಅನ್ನೋ ಥರ ಆಗೋಗಿದೆ. ಈಗ ಕೋಟಿ ಹಣವನ್ನು ಲೂಟಿ ಮಾಡ್ತಾರೆ. ತೆರಿಗೆಯನ್ನ, ಜನಸಾಮಾನ್ಯರು ಕಟ್ಟುವಂಥ ತೆರಿಗೆಯನ್ನ ಅವರ ಒಂದು ಪಕ್ಷದ ಹಿತದೃಷ್ಟಿಗೋಸ್ಕರ ಗ್ಯಾರಂಟಿ ಯೋಜನೆಗಳಿಗೆ ಸದುಪಯೋಗ ಮಾಡಿಕೊಳ್ತಾರೆ. ಯೋಜನೆಗಳಿಗೆ ಯಾರಪ್ಪನ ಮನೆಯ ದುಡ್ಡಂತ ಎಲ್ಲರೂ ಸಹ ಈ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಕಟ್ಟುವಂತಹದ್ದು ಈ ಥರ ಮಾಡಿದ್ದಾರೆ. ತೀರಾ ಖಂಡನೀಯ. KRS ಪಕ್ಷದ ಪ್ರಾಮಾಣಿಕ ಸೈನಿಕರನ್ನ ಸಮಾಜಕ್ಕೆ ಇವರು ಖಂಡಿತವಾಗ್ಲೂ ಈಗಿನ ಕಾಲಘಟ್ಟದ ಹೋರಾಟಗಾರರು. ನಾವು ಈಗಿನ ಕಾಲಘಟ್ಟದ ಹೋರಾಟಗಾರರು ಅಂದರೆ ನಮ್ಮ KRS ಪಕ್ಷದ ಸೈನಿಕರು. ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡುವಂತಹ ದರೋಡೆಗೋರನ್ನ ಬಿಡ್ತೀರಾ? ಅತ್ಯಾಚಾರಿಗಳನ್ನ ಬಿಡ್ತೀರಾ? ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ಷಣ ಮಾತ್ರದಲ್ಲಿ FIR ಆಗಲ್ಲ. ಆದರೆ KRS ಪಕ್ಷದ ಸೈನಿಕರು ಬಂದರು ಅಂದ ತಕ್ಷಣ ಏಕ್ದಮ್ 10 ನಿಮಿಷದಲ್ಲಿ FIR ದಾಖಲು ಮಾಡಿಬಿಟ್ಟು ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಈಗ ರಾತ್ರಿ ಸಮಯ 8:15. ನಾವು ಬೆಳಿಗ್ಗೆ 12 ಗಂಟೆಯಿಂದ ನಾವು ಈ ವ್ಯವಸ್ಥೆಯಲ್ಲಿ, ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಈ ಸಮಯವನ್ನು ಕಳೀತಾ ಇದ್ದೀವಿ. ನಮ್ಮ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಈ ಭ್ರಷ್ಟ ವ್ಯವಸ್ಥೆ. ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿತ್ತು. ನಾವು ಯಾವುದೇ ರೀತಿಯಾದಂಥ ಘೋಷಣೆಗಳು ಕೂಗ್ತಿಲ್ಲ, ಯಾರ ಮೇಲೇನೂ ಹಲ್ಲೆ ಮಾಡಿಲ್ಲ, ಯಾರನ್ನೂ ಸಹ ಬೈದಿಲ್ಲ, ಕೆಟ್ಟ ಮಾತುಗಳಿಂದ ನಿಂದಿಸಿಲ್ಲ, ಏನೂ ಮಾಡಿಲ್ಲ. ಮನವಿ ಪತ್ರವನ್ನು ಕೊಟ್ಟು ಬಂದಿರೋದಕ್ಕೆ ಈ ರೀತಿಯಾದಂಥ ವ್ಯವಸ್ಥೆ. ಮುಂದಿನ ದಿನಗಳಲ್ಲಿ ಉಸಿರಾಡಕ್ಕೂ ಸಹ ನಾವು ಈ ಒಂದು ರಾಜಕೀಯ ವ್ಯವಸ್ಥೆಗಳಲ್ಲಿ ಕೇಳ್ಕೊಂಡು ಹೋಗ್ಬೇಕು, ಇಲ್ಲಿರಬೇಕು, ಎಲ್ಲ ವ್ಯವಸ್ಥೆಗಳು ಆಗುತ್ತೆ. ನೀವು ಸಾರ್ವಜನಿಕರು ಕರ್ನಾಟಕದ ಹಿತಕ್ಕೋಸ್ಕರ, ಕರ್ನಾಟಕದ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ನೀವು KRS ಪಕ್ಷ ಸೈನಿಕರಿಗೆ ಬೆಂಬಲಿಸಿ, KRS ಪಕ್ಷವನ್ನು ಬೆಂಬಲಿಸಿ ಅಂತ ನಾನು ಹೇಳ್ತೀನಿ. ಮುಂದೆ ಹೋಗಿ ಮುಂದೆ ಹೋಗಿ. ರಾಜ್ಯದಲ್ಲಿ ನಡೀತಾ ಇರುವಂಥ ಘಟನೆ ನಮ್ಮ KRS ಪಕ್ಷ ಏನು ಪ್ರಾಮಾಣಿಕತೆ ಮುಂದಿನ ದಿನಗಳಲ್ಲಿ KRS ಪಕ್ಷದ ಇವತ್ತು ಒಂದು TT ಗಾಡಿ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪೊಲೀಸರಿಗೆ ನಾವು ಪಾಠ ಕಲಿಸ್ತೀವಿ. ಇವತ್ತು ಒಂದು TTಯಲ್ಲಿ 6 ಮಂದಿ ಕೂರಿಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ TT ಗಾಡಿಗಳೆಲ್ಲ ಯಾವ ಖಾಸಗಿ ವಾಹನಗಳು ಸಹ ಆಗಬಾರ್ದು. ಅಷ್ಟು ಮಂದಿ ಬಂದು ನಿಮಗೆ ನಾವು ಪಾಠ ಕಲಿಸ್ತೀವಿ. ಇವತ್ತು 6 ಮಂದಿನ ಕರ್ಕೊಂಡು ಹೋಗ್ತಿದ್ದೀರಾ. ಮುಂದಿನ ದಿನಗಳಲ್ಲಿ 600 ಮಂದಿ, 6000 ಮಂದಿ ಬಂದು ಮನವಿಯನ್ನು ಕೊಡ್ತೀವಿ. ಆಗ ಏನು ಮಾಡ್ತೀರಾ ನೀವು? ಯಾವ ಸೆಕ್ಷನ್ ಅಡಿಯಲ್ಲಿ ನೀವು ನಮ್ಮನ್ನು ಬಂಧಿಸ್ತೀರಾ ನೋಡ್ತೀವಿ. ಈ ರೀತಿಯಾದಂಥ ಯಾವುದನ್ನೂ ಪ್ರಶ್ನೆ ಮಾಡೋಂಗಿಲ್ಲ ಸಾರ್ವಜನಿಕರು ಅಂದರೆ. ಇನ್ಯಾವ ರೀತಿಯಾದಂತಹ ನ್ಯಾಯದ ವ್ಯವಸ್ಥೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಯೋಚನೆ ಮಾಡಿ. ಒಂದು ಟ್ಯಾಕ್ಸ್ ವಿಚಾರವಾಗಿ ಪ್ರಶ್ನೆ ಮಾಡೋಂಗಿಲ್ಲ, ನಿಮ್ಮ
ತೋರಿಸಿ ಅಂದ್ರೆ ಅದು ಅಸಾಧ್ಯ. ಘೋಷಣೆ ಮಾಡಿ ಅಂದ್ರೆ ಅಸಾಧ್ಯ. ಘೋಷಣೆ ಮಾಡಿ ಕರ್ನಾಟಕದ ಜನರೇ, ಕನ್ನಡಿಗರೇ, ಪ್ರಜೆಗಳೇ ಯಾರಿಗೂ ಯೋಚನೆ ಮಾಡಿ. ಹೇಳಿದ್ದೀನಿ ಅಷ್ಟೇ. ಹೆಂಗೆ ಲೋಕಾಯುಕ್ತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹೇಳಿದ್ದು? ಆಸ್ತಿ ಘೋಷಣೆನೆ ಮಾಡುವುದಕ್ಕೆ ಮುಂದಾಗುತ್ತಿಲ್ಲ ಅಂದರೆ ಇವರು ಇನ್ನು ಎಷ್ಟು ಕೋಟಿ ಹಣವನ್ನ ಅವರು ಮಾಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಆರಂಭ. ಈ ಕರ್ನಾಟಕದ KRS ಪಕ್ಷದ ಸೈನಿಕರು ಇದೊಂದು ವಿಡಿಯೋನ ನೋಡ್ತಾ ಇದ್ದಾರೆ, ಲೈವ್ ಅನ್ನ ನೋಡ್ತಾ ಇದ್ದಾರೆ. ನಮ್ಮ ಪಕ್ಷದ ಸೈನಿಕರಿಗೆ ಯಾವ ರೀತಿಯಾದಂತಹ ಕಷ್ಟವನ್ನ ಕೊಟ್ಟಿದ್ದಾರೆ. ಇದು ಕಷ್ಟ ಅಲ್ಲ, ಇದು ಮುಂದಿನ ದಿನಗಳಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಕ್ಕೆ ಇದು ಒಂದು ನಮಗೆ ಒಂದು ಅಡಿಪಾಯ ಅಷ್ಟೇ. ನ್ಯಾಯಾಂಗ ವ್ಯವಸ್ಥೆ, ಕಾನೂನು ವ್ಯವಸ್ಥೆಗಳು ಯಾರಿಗೋಸ್ಕರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಮುಂದೆ ಹೋಗಿ. ಇವತ್ತು 6 ಮಂದಿಯನ್ನ ನೀವು ಬಂಧಿಸಿದ್ದೀರಾ, ಮುಂದೆ 600 ಮಂದಿ ಆಗ್ತಾರೆ. KRS ಪಕ್ಷದ ಸೈನಿಕರು 600 ಮಂದಿ ಆಗ್ತಾರೆ. ಆಗ ನೀವು ಏನೇನು ತಗೊಂಡ್ಬಂದು ಯಾವ ವೆಹಿಕಲ್ ತಗೊಂಡೋಗಿ ಎತ್ತಾಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. KRS ಪಕ್ಷದ ಸೈನಿಕರು ನಾವು ಯಾವುದೇ ರೀತಿಯಾಗಿ ಕುಗ್ಗಲ್ಲ, ಹಿಂದೆ ಕಾಲಿಡಲ್ಲ. ಸುಳ್ಳು ಕೇಸು ದಾಖಲೆ ಮಾಡ್ತಿರುವಂತ ವ್ಯವಸ್ಥೆಗೆ ಧಿಕ್ಕಾರ. ಒಂದು ನಿಮಿಷ ಬಿಡಿ ನಾನು ಇಳ್ಕೊಂತೀನಿ ಬಿಡಿ. ಗಾಡಿ ಪಾರ್ಕಿಂಗ್ ನಿಲ್ಸ್ಬಿಟ್ಟು ಹೋಗ್ತೀವಿ ಸಮಯ. ಅದು ಸರ್ವಿಸ್ ಮಾಡೋಕೆ ಮಾತಾಡಿ, ನಮಗೆ ಮಾತಾಡೋಣ. ಒಂದು ನಿಮಿಷ ಇಳ್ಕೊಂತೀನಿ. ಬ್ಯಾಗ್ ತಗೊಂಡೋಗಿ ಬೇಗ ಓಡಿ. ನಮಗೆ ಎಂಟ್ರಿ ಇಲ್ವಾ? ಎಂಟ್ರಿ ಇರೋ ಇಲ್ವಾ? ಇರಿ, ಆಯ್ತು, ನಮ್ಮ ಲಾಯರ್ ಬರ್ತಾರೆ, ಮಾತಾಡೋಣ. ನ್ಯಾಯ ಕೇಳಂಗಿಲ್ಲ, ಇವಾಗ ನ್ಯಾಯ ಕೇಳಂಗಿಲ್ಲ. ಇದಕ್ಕೆಲ್ಲ ಎದುರಂಗಿದ್ರೆ ನಾವು ಹೋರಾಟಕ್ಕೆ ನಾನು ಹೋಗ್ಬೇಕು. ನಮ್ಮ ಸೀನಿಯರ್ ಹೋಗಿದ್ದಾರೆ, ನಮ್ಮ ಸೀನಿಯರ್ ಹೋಗಿದ್ದಾರೆ, ನಾವು ಅಸಿಸ್ಟೆಂಟ್ ನಾವು ನನಗೆ ಹೋಗ್ಬೇಕು. ಫೋನ್ ಬಂದು ನಾನು ಬಿಡ್ತೀನಿ ಮೇಡಮ್. ಆಯ್ತು, ಕಾಲ್ ಮಾಡಿ ಅವ್ರಿಗೆ, ಕಾಲ್ ಮಾಡಿ ಅವ್ರಿಗೆ. ಜನನಿ ವತ್ಸಲ ಅಂತ ಮದೇಶ್ವರ್ ಫೋನ್ ಮಾಡಿ. ಅಲ್ಲಿ ನಮ್ಮ ಒಳಗಡೆ ಬಿಡ್ತಾ ಇಲ್ಲ ಇವರು ಪೊಲೀಸ್ ಅವರು. ನಮ್ಮ ಸೀನಿಯರ್ ಅಲ್ಲಿ ಇದ್ದಾರೆ. ಬರ್ತಾ ಇದ್ದಾರೆ ಜನನಿ ಕಳಿಸ್ತೀವಿ, ಒಳಲಿಕ್ಕೆ ಹೋಗ್ಲಿಕ್ಕೆ ಅಂತ